ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾಮೇಶ್ವರಂ ಕೆಫೆಗೆ ವಿಸಿಟ್ ಮಾಡಿರುವಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರೀಸೆಂಟಾಗಿ ಓಪನ್ ಆಗಿರುವಂತಹ ಈ ರಾಮೇಶ್ವರಂ ಕೆಫೆ ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿ ಲೊಕೇಟ್ ಆಗಿದೆ. ಬನ್ನಿ ಹಾಗಾದರೆ ಈ ಕೆಫೆಯ ವಿಶೇಷತೆ ಏನು, ಯಾವ ಥರ ಇದೆ ಅಂತ ಎಲ್ಲನೂ ನೋಡೋಣ. ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ನಾವು ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಮತ್ತೆ ಹಸ್ಬೆಂಡ್, ಅಕ್ಕ, ಹಾಗೆ ಅವರ ಹಸ್ಬೆಂಡ್ ಮತ್ತೆ ಮಗ, ಎರಡು ಫ್ಯಾಮಿಲಿಯವರು ಹೊರಟಿದ್ದೀವಿ. ಇವಾಗ ನಾವು ರಾಮೇಶ್ವರಂ ಕೆಫೆ ಹತ್ರ ರೀಚ್ ಆದ್ವಿ. ಇಲ್ಲಿ ನಾವು ಸೆಕ್ಯೂರಿಟಿನ ಕೇಳ್ತಾ ಇದ್ದೀವಿ ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಅಂತ ಹೇಳಿ. ಹಾಗೆ ಕೇಳಿಕೊಂಡು ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಈ ಕೆಫೆದು ಅಡ್ರೆಸ್ ಹೇಳೋದಾದರೆ ಅತ್ತಿಬೆಲೆ ಹೋಬಳಿ, ಹಾಗೆ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಆನೇಕಲ್, ಬ್ಯಾಂಗ್ಳೂರು. ಲ್ಯಾಂಡ್ ಮಾರ್ಕ್ ಬಂದು ನಿಯರ್ ನಾರಾಯಣ ಹೆಲ್ತ್ ಸಿಟಿ ಹಾಸ್ಪಿಟಲ್ ಹತ್ರ. ಈ ಕೆಫೆದು ಎಕ್ಸಾಕ್ಟ್ ಲೊಕೇಶನ್ ಮತ್ತು ಕಂಪ್ಲೀಟ್ ಅಡ್ರೆಸ್ ಬೇಕಿದ್ರೆ ರಾಮೇಶ್ವರಂ ಕೆಫೆ ಅಂತ ಹೇಳಿ ಗೂಗಲ್ ಮಾಡಿದರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಸಿಗುತ್ತೆ. ಹಾಗೆ ರಾಮೇಶ್ವರಂ ಕೆಫೆನ ಖಂಡಿತವಾಗ್ಲೂ ಎಲ್ಲರೂ ಕೇಳಿರ್ತೀರ. ಇದು ವರ್ಲ್ಡ್ ಲಾರ್ಜೆಸ್ಟ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್. ಇದು ಬರೀ ಹೋಟೆಲ್ ಅಷ್ಟೇ ಅಲ್ಲ, ಒಂದು ಅದ್ಭುತವಾದ ಕಲ್ಚರಲ್ ಹಬ್ ಅಂತಲೇ ಹೇಳ್ಬೋದು. ಇದರ ಎಂಟ್ರೆನ್ಸಲ್ಲಿ ಆದಿಯೋಗಿ ವಿಗ್ರಹ, ಹಾಗೆ ಕೆಲವೊಂದು ದೇವರ ವಿಗ್ರಹಗಳು, ಗೋಶಾಲೆ, ಕೃಷ್ಣ ಕುಟೀರ, ನಂದಿ ವಿಗ್ರಹ, ಗಣಪತಿ ವಿಗ್ರಹ ಎಲ್ಲ ನೋಡಲಿಕ್ಕೆ ಸಿಗುತ್ತೆ. ಟ್ರೆಡಿಷ್ನಲ್ ಟೆಂಪಲ್ ಶೈಲಿಯಲ್ಲಿ ಈ ಹೋಟೆಲನ್ನು ಮಾಡಿದ್ದಾರೆ. ಹಾಗೆ ತುಂಬಾ ಚೆನ್ನಾಗಿದೆ ಇದು ನೋಡೋದಕ್ಕೆ. ಎಂಟ್ರೆನ್ಸ್ ಇರ್ಬೋದು, ಒಳಗಡೆನೂ ತುಂಬ ಪೀಸ್ಫುಲ್ ಆಗಿದೆ. ವೀಕೆಂಡಲ್ಲಿ ಇಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಎಷ್ಟೇ ಕ್ರೌಡ್ ಇದ್ರೂ ಕೂಡ ಇಲ್ಲಿ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಅಷ್ಟೊಂದು ರಶ್ ಅಂತ ಅನಿಸಲ್ಲ. ಹಾಗೆ ನಾವು ಮಾಡಿರುವಂತಹ ಫುಡ್ ಆರ್ಡ್ರ್ ಕೂಡ ಇಮಿಡಿಯೇಟ್ ಆಗಿ ನಮಗೆ ಸಿಗುತ್ತೆ. ಜಾಸ್ತಿ ವೆಯ್ಟ್ ಮಾಡುವಂತಹ ಅವಶ್ಯಕತೆ ಕೂಡ ಇರೋದಿಲ್ಲ. ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಜನ ತುಂಬಾ ಇದ್ದರು. ನೀವೇ ನೋಡ್ತಿದ್ದೀರಲ್ವ ವಿಡಿಯೋದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಸೊ ಬೇರೆ ಬೇರೆ ಪ್ಲೇಸಿಂದ ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ, ಯಾಕಂದರೆ ತುಂಬ ಟ್ರೆಡಿಷನಲ್ ಆಗಿ ಪೀಸ್ಫುಲ್ ಆಗಿದೆ ಅಂತ ಹೇಳಿ. ಹಾಗೆ ಲುಕ್ ವೈಸ್ ಹೊರಗಡೆ ಎಂಟ್ರೆನ್ಸ್ ಇರ್ಬೋದು, ಒಳಗಡೆನೂ ತುಂಬಾ ಚೆನ್ನಾಗಿದೆ. ನೋಡೋದಕ್ಕೆ ತುಂಬ ಇದೆ ಇಲ್ಲಿ. ವಿಗ್ರಹ ಇರ್ಬೋದು, ಗೋಶಾಲೆ ಇರ್ಬೋದು, ಕೃಷ್ಣ ಕುಟೀರ ಅಂತ ಹೇಳಿ ಒಂಥರ ಡಿಫ್ರೆಂಟ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಇರುವಂಥವರಿಗೆ ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ವಿಸಿಟ್ ಮಾಡೋದಕ್ಕೆ ಒಂದೊಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಈ ಒಂದು ಬಿಸ್ನೆಸ್ ಇಷ್ಟೊಂದು ಸಕ್ಸಸ್ ಆಗೋಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ಇನ್ನೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಓಪನ್ ಕಿಚನ್ ಆಗಿರೋದ್ರಿಂದ ಇಲ್ಲಿ ನಾವು ಆರ್ಡರ್ ಮಾಡಿರುವಂತಹ ಎಲ್ಲ ತಿಂಡಿಗಳು ಕೂಡ ನಮ್ಮ ಕಣ್ಣೆದುರೇ ರೆಡಿ ಮಾಡ್ತಾರೆ. ಹಾಗೆ ಅದನ್ನು ನಾವು ಲೈವ್ ಆಗಿ ನೋಡ್ಬೋದು. ಕಿಚನ್ ಒಳಗೆ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಸ್ಟಾಫ್ ಕೂಡ ತಲೆಗೆ ಕ್ಯಾಪು ಹಾಗೆ ಕೈಗೆ ಗ್ಲೌಸನ್ನು ಹಾಕಿರ್ತಾರೆ. ಸೊ ಎಲ್ಲನೂ ಕೂಡ ತುಂಬ ಹೈಜಿನಿಕ್ ಆಗಿರುತ್ತೆ. ತವಾ ಮೇಲೆ ಸಾಲಾಗಿ ದೋಸೆಗಳು ಬೇಯೋದು, ಅದರ ಮೇಲೆ ರಾಶಿಗಟ್ಟಲೆ ತುಪ್ಪ, ಕೆಂಪು ಚಟ್ನಿ ಪುಡಿ ಸುರಿಯುವಂತಹ ದೃಶ್ಯನ ನಾವು ಲೈವ್ ಆಗಿ ನೋಡುವಂತಹ ಅವಕಾಶ ಇಲ್ಲಿದೆ. ಇಲ್ಲಿ ಕಸ್ಟಮರ್ ಎಷ್ಟೇ ಇದ್ರೂ ಕೂಡ ಇಲ್ಲಿನ ಸ್ಟಾಫ್ಗಳು ರೋಬೋಟ್ಗಳ ಹಾಗೆ ಫಾಸ್ಟಾಗಿ ಇಡ್ಲಿ, ವಡೆ, ದೋಸೆ ಎಲ್ಲ ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಫುಡ್ಗಳನ್ನು ಪ್ಲೇಟ್ಗೆ ಹಾಕಿ ಇಮಿಡಿಯೇಟ್ ಸರ್ವ್ ಮಾಡಿಕೊಡ್ತಾರೆ. ಸೊ ಕಿಚನ್ಗಳಲ್ಲಿ ಬಳಸುವಂತಹ ಎಣ್ಣೆ, ತುಪ್ಪ ಮತ್ತು ಮಸಾಲೆಗಳ ಕ್ವಾಲಿಟಿ ಕೂಡ ನಮಗೆ ಡೈರೆಕ್ಟಾಗಿ ನೋಡುವಂತಹ ಅವಕಾಶ ಇಲ್ಲಿದೆ. ಸೊ ಅದೇ ಈ ಒಂದು ಬಿಸ್ನೆಸ್ನ ಸಕ್ಸಸ್ಗೆ ಸೀಕ್ರೆಟ್ ಅಂತಲೇ ಹೇಳ್ಬೋದು. ತುಂಬಾ ವೆರೈಟಿ ಆಫ್ ಫುಡ್ ಇದೆ, ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ರಾಮೇಶ್ವರಂ ಕೆಫೆದು ತುಂಬಾ ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ, ಬಟ್ ಈ ಬೊಮ್ಮಸಂದ್ರ ಬ್ರಾಂಚ್ ಇದೆಲ್ಲ ತುಂಬಾ ಚೆನ್ನಾಗಿದೆ. ಹಾಗಾಗಿ ನೀವು ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ. ಹಾಗೆಯೇ ಇಲ್ಲಿ ಫಿಲ್ಟರ್ ಕಾಫಿನ ಮಾಡಿಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೊರಗಡೆ ನೋಡಿದರೆ ಈ ರೀತಿಯಾಗಿ ಗಣಪತಿಯ ಒಂದು ಸ್ಟ್ಯಾಚು ವಿಗ್ರಹ ಇದೆ, ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಇದರ ಪಕ್ಕದಲ್ಲೇ ದೇವಿಲಿಂಗ ಭೈರವಿ ದೇವರದು ಒಂದು ಗುಡಿ ಇದೆ. ಎಂಟ್ರೆನ್ಸ್
ಎಂಟ್ರೆನ್ಸ್ನ ಮಧ್ಯಭಾಗದಲ್ಲಿ ಆದಿಯೋಗಿ ಶಿವಂದು ಸ್ಟ್ಯಾಚ್ಯೂ ಇದೆ, ತುಂಬ ಚೆನ್ನಾಗಿದೆ. ಇನ್ನು ಹೋಟೆಲ್ ಒಳಗಡೆ ದೇವರ ಬೇರೆ ಪ್ರತಿಮೆಗಳಿರೋದ್ರಿಂದ ಅದಕ್ಕೆ ಡೈಲಿ ಪೂಜೆ ಕೂಡ ಮಾಡ್ತಾರೆ. ಹೂವು, ಅಗರಬತ್ತಿ, ಧೂಪ ಎಲ್ಲ ಹಚ್ಚಿ ಪ್ರತಿದಿನ ಪೂಜೆನ ಮಾಡ್ತಾರೆ. ಸೊ ಹಾಗಾಗಿ ನಾವು ಟೆಂಪಲಲ್ಲೇ ಕೂತ್ಕೊಂಡು ಊಟ ಮಾಡುವಂತಹ ಫೀಲನ್ನು ಕೊಡುತ್ತೆ. ಅಲ್ಲಿ ಹಚ್ಚುವಂತಹ ಧೂಪ, ಅಗರಬತ್ತಿ ಸ್ಮೆಲ್ ಇರ್ಬೋದು, ಹಾಗೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕೇಳ್ತಾ ಟಿಫನ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಫೀಲ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ. ಒಳಗಡೆ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇರ್ಬೋದು, ವಾಶ್ರೂಮ್ ಇರ್ಬೋದು, ಶೂ ರ್ಯಾಕ್ ಕೊಟ್ಟಿದ್ದಾರೆ, ಹಾಗೆ ಹ್ಯಾಂಡ್ ವಾಶ್ಗೆಲ್ಲ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಆರಾಮಾಗಿ ಫ್ಯಾಮಿಲಿ ಜೊತೆ ಎಲ್ಲಿ ಬೇಕಾದರೂ ಕೂತ್ಕೊಳ್ಳುವಂತಹ ವ್ಯವಸ್ಥೆ ಇದೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಎಷ್ಟೊತ್ತು ಬೇಕಾದರೂ ಟೈಮ್ನ ಸ್ಪೆಂಡ್ ಮಾಡ್ಬೋದು. ತುಂಬ ವೆರೈಟಿ ಆಫ್ ಫುಡ್ ಇದೆ, ವೆರೈಟಿ ದೋಸೆಗಳಿದೆ. ನಾವು ನೀರು ದೋಸೆ ಮತ್ತು ಬೆಣ್ಣೆ ಮಸಾಲೆ ದೋಸೆ, ಮಲ್ಟಿಗ್ರೇನ್ ದೋಸೆ ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಜೊತೆಗೆ ಫಿಲ್ಟರ್ ಕಾಫಿ ಕೂಡ ಆರ್ಡರ್ ಮಾಡ್ಕೊಂಡ್ವಿ, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇವಾಗ ನೀವು ನೋಡ್ತಾ ಇರೋದು ಹೋಟೆಲ್ ಹೊರಗಡೆ ಇರುವಂತಹ ಎಂಟ್ರೆನ್ಸ್ ಅಲ್ಲಿ ಕೃಷ್ಣ ಕುಟೀರ ಮತ್ತು ಗೋಶಾಲೆ. ಹಾಗೆಯೇ ಇಲ್ಲಿ ಪುಂಗನೂರು ಜಾತಿಯ ಗೋವುಗಳನ್ನು ಕೂಡ ನೋಡ್ಬೋದು. ತುಂಬಾ ಕ್ಯೂಟ್ ಆಗಿದೆ ನೋಡೋದಕ್ಕೆ. ಹೋಟೆಲ್ ಎಂಟ್ರೆನ್ಸ್ ಅಲ್ಲೇ ಇರೋದ್ರಿಂದ ಇದು ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ನಮಗೆ ಸಾಂಸ್ಕೃತಿಕ ಹಾಗೆ ಒಂದು ಆಧ್ಯಾತ್ಮಿಕ ಫೀಲ್ ಅನ್ನು ಕೊಡುತ್ತೆ. ಆ ವಾತಾವರಣ ತುಂಬಾನೇ ಚೆನ್ನಾಗಿದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿ ಲಾಸ್ಟಲ್ಲಿ ನಾವಿಲ್ಲಿ ಫ್ಯಾಮಿಲಿ ಫೋಟೋನ ತಗೊಳ್ತಾ ಇದ್ದೀವಿ. ನೋಡಿದ್ರಲ್ವ ಫ್ರೆಂಡ್ಸ್, ತುಂಬಾನೇ ಫೇಮಸ್ ವೆಜ್ ರೆಸ್ಟೋರೆಂಟ್ ಬೊಮ್ಮಸಂದ್ರದಲ್ಲಿರುವಂತಹ ರಾಮೇಶ್ವರಂ ಕೆಫೆ ಯಾವ ರೀತಿ ಇದೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.